ಫಸ್ಟ್ ವಿಡಿಯೋ ಅಮೌಂಟ್ ಬಂದೈತೆ ನೋಡಿ. ಇದು ಯಾವಾಗ ಬ್ಯಾಂಕ್ ಬರುತ್ತೋ ನನಗೂ ಗೊತ್ತಿಲ್ಲ. ಮೂನ್ ಸಕದಾಗ ಕಾಣಿಸ್ತೈತೆ. 3000 ಅವರ್ಸ್ ಆದರೆ ಸಾಕು, ಮೋನಿಟೈಸೇಷನ್ ಆಗುತ್ತೆ ಆ್ಯಂಡ್ ಅಮೌಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸುಳ್ಳು. ಫುಲ್ ಕಂಟೆಂಟ್ ಎಲ್ಲ ಹಾಕಿ ಪೊಲೀಸ್ ಬಂದ್ಬಿಟ್ಟು ಏನೋ ಅನ್ಕೊಂಡ್ಬಂದ್ವಿ, ಬಟ್ ಆಗಿಲ್ಲ. ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನೆನಪಿಸ್ಕೊಳಕ್ಕೆ ಬಂದಿದ್ದೀವಿ. ಕ್ರೇಜಿ. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿ ಆ್ಯಂಡ್ 4000 ವಾಚ್ ಅವರ್ಸ್ ಮಾಡಿ. ಫೈನಲಿ ಗೈಸ್ ಬೌಲಿಂಗ್ ಆಡೋಣ ಅಂತ ಬಂದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತು ನನ್ನ ವೀಕ್ ಆಫ್. ಸೊ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹಂಗೆ ಮನೆಯಲ್ಲೇ ಮಲ್ಕೊಂಡ್ಬಿಟ್ಟಿರ್ತೀನಿ, ಎಲ್ಲೂ ಹೋಗಲ್ಲ. ಬರೀ ರೀಲ್ಸ್ ನೋಡಿಕೊಂಡು ನನ್ನ ಚಾನಲ್ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆ್ಯಂಡ್ ನನ್ನ ಇವತ್ತು ವೀಡಿಯೋಸ್ ನೋಡ್ಬೇಕಾದ್ರೆ ನನಗೆ ಒಂದು ಏನದು ಇಂಪಾರ್ಟೆಂಟ್ ಥಿಂಗ್ ಗೊತ್ತಾಯಿತು. ಸೊ ಅದಕ್ಕೆ ಇನ್ನೂ ಸ್ವಲ್ಪ ನನ್ನ ಚಾನಲ್ನ ಸೀರಿಯಸ್ ಆಗಿ ತಗೊಳ್ಳೋಣ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್, ಇನ್ನೂ ಜಾಸ್ತಿ ವ್ಲಾಗ್ಸ್ ಮಾಡಬೇಕು, ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ಎಲ್ಲ ಮಾಡಬೇಕು. ಯೂಶಲಿ ಬೆಳಗ್ಗೆ ವೀಡಿಯೋ ನೋಡ್ತಾ ಇದ್ದೆ, ಲೈಕ್ ಹಂಗೆ ರೀಲ್ಸ್ ಕಾಲ್ ಮಾಡಿಕೊಂಡು. ಆ್ಯಂಡ್ ಚಾನಲ್ ಬಗ್ಗೆ ನೋಡ್ತಾ ಇದ್ದೆ, ಇನ್ನೂ ವ್ಯೂಸ್ ಬರ್ತಿಲ್ಲ, ಅಮೌಂಟ್ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ಏನು ಅಂತ ನೋಡ್ಬೇಕಾದ್ರೆ ನಾನು ಒಂದು ವೀಡಿಯೋ ನೋಡಿದೆ. ಲಕ್ಕಿ ಲೈಕೇಶ್ ಅಂತೇನೋ ಇದೆ ಹೆಸರು. ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಅವ್ರ ವೀಡಿಯೋ ನೋಡಿದ್ದೆ, ಹೆಂಗೆ ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಂತ. ಆ್ಯಂಡ್ ಇವತ್ತು ನಂಗೆ ಗೊತ್ತಾಗಿದ್ದೇನೆಂದರೆ, ಮುಂಚೆ ಇತ್ತು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸು. ಆವಾಗ ಮೋನಿಟೈಸೇಷನ್ ಆಗಿ ಅಮೌಂಟ್ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇವಾಗ 500 ಸಬ್ಸ್ಕ್ರೈಬರ್ಸ್ ಆಗಿ ಆ್ಯಂಡ್ 3000 ಅವರ್ಸ್ ಆದರೆ ಸಾಕು, ಮೋನಿಟೈಸೇಷನ್ ಆಗುತ್ತೆ ಆ್ಯಂಡ್ ಅಮೌಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸುಳ್ಳು. ಆ್ಯಂಡ್ ಸುಳ್ಳಲ್ಲ, ಅಮೌಂಟ್ ಬರುತ್ತೆ. ಬಟ್ ಅದು ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೀವು ಅಮೌಂಟ್ ಕಳಿಸಿದ್ರೆ ಮಾತ್ರ ಬರುತ್ತೆ, ಯೂಟ್ಯೂಬಿಂದ ಬರೋಲ್ಲ. ಅದಕ್ಕೆ ಅದು ನಾವು ಬರಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ 4000 ವಾಚ್ ಅವರ್ಸ್ ಆದಮೇಲೆ ನಮಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗೋದು ಆ್ಯಡ್ಸಿಂದ. ಇಲ್ಲಾಂದರೆ ನೀವು ಜಾಯಿನ್ ಆಗಿ ಮೆಂಬರ್ಶಿಪ್ ತಗೊಂಡು, ಇಲ್ಲಾಂದರೆ ಬೈ ಥ್ಯಾಂಕ್ಸ್ ಅಂತ ಇದೆ, ಸೂಪರ್ ಥ್ಯಾಂಕ್ಸ್ ಎಲ್ಲ, ಅದರಲ್ಲಿ ನೀವು ಅದು ಕಳಿಸಿದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಷ್ಟೇ. ರಿಲ್ಯಾಕ್ಸ್ ಆಗಿದೆ. ಲೈಕ್ ಯಾವಾಗ ಒಂದು ಸರಿ ವೀಡಿಯೋ ಅಪ್ಲೋಡ್, ಹೆಂಗಿದು ಮಾನಿಟೈಸೇಷನ್ ಆಗೈತೆ, ಯಾವಾಗಾದ್ರೂ ಒಂದು ಸರಿ ವೀಡಿಯೋ ಹಾಕಿದ್ರೆ ಆಗುತ್ತೆ ಅಂತ. ಬಟ್ ಇಲ್ಲ, ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ರೆಸ್ಟ್ ತಗೋಬಾರ್ದು. ಆ್ಯಂಡ್ 4000 ವಾಚ್ ಅವರ್ಸ್ ಆಗೋವರೆಗೂ ಇನ್ನೂ ವೀಡಿಯೋಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ಎಲ್ಲಾದರೂ. ನಾವು ಮಾಲ್ಗೆ ಹೋಗಿ ತುಂಬ ದಿನ ಆಯಿತು. ಆ್ಯಂಡ್ ಲುಲು ಮಾಲ್ಗೆ ನನಗೂ ಆಫ್ ಇತ್ತು, ನನ್ನ ಫ್ರೆಂಡ್ಸ್ಗೂ ರಜಾ ಹಾಕ್ಸಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಲೆಟ್ಸ್ ಗೋ, ಹೋಗೋಣ ಗೈಸ್. ಆ್ಯಸ್ ಯೂಶುವಲ್ ಯಾವಾಗಲೂ ನಾನು ಲಾಗಲ್ಲಿ ಇದ್ದಿದ್ದೆ. ನಾನು ದೇವಂಗೆ ಬರೋಕ್ಕೆ ಹೇಳಿ 10 ನಿಮಿಷ ಆಗಿರುತ್ತೆ. ಅವ್ನು ಬಂದು 2 ನಿಮಿಷ ಮನೆ ಕೆಳಗೆ ಇರ್ತೀನಿ ಅಂತಾನೆ. ಆದರೆ 20 ನಿಮಿಷ ಆದರೂ ಬರೋಲ್ಲ. ನಾನು ಅವನಿಗೋಸ್ಕರ ಕಾಯ್ಕೊಂಡು ನಿಂತಿರ್ತೀನಿ. ಯಾವಾಗ ಹಿಂಗೆ ಮಾಡ್ತಾನೆ. ಆ್ಯಂಡ್ ಹಂಗೆ ನೋಡ್ಬೇಕಾದ್ರೆ ರೀಲ್ಸ್ ನೋಡ್ತಾಯಿದ್ದೆ. ಆ್ಯಂಡ್ ಎಲ್ಲ ನೋಡಿರ್ತೀರ, ಆಲ್ಮೋಸ್ಟ್ ನೋಡಿರ್ತೀರ. DJ ಫ್ಯಾಷನ್ ಅಂತ ಒಂದು ಬಟ್ಟೆ ಅಂಗಡಿ, ಶೂಸು, ಚಪ್ಪಲ್ಸ್ ಎಲ್ಲ ಇದೆ. ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನಮ್ಮ ಏರಿಯಾದಲ್ಲೇ ಐತೆ ಹೆಂಗಿದ್ರು, ಅಂದರೆ ನಮ್ಮ ಏರಿಯಾ ಅಂದರೆ ಇಲ್ಲಿಂದ ಸ್ವಲ್ಪ ಹತ್ರ. ಅದಕ್ಕೆ ಅಲ್ಲಿಗೆ ಹೋಗಿಲ್ವಲ್ಲ ಇಷ್ಟು ದಿನ ಆದ್ರೂ. ಸೊ ಒಂದು ಸರಿ ವಿಸಿಟ್ ಆಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಮಾಲ್ಗೆ ಅಂದ್ಕೊಂಡು ಡಿಸೈಡ್ ಆದೆ. ನೋಡೋಣ ಹೆಂಗಿದೆ ಕಲೆಕ್ಷನ್ಸ್ ಅಂತ. ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ನನಗೂ ವಿಸಿಟ್ ಮಾಡಿದೆ ಅನ್ನೋ ಏನಂತಾರೆ ತೃಪ್ತಿ ಇರುತ್ತೆ. ಇಲ್ಲಾಂದರೆ ಅಲ್ಲಿಗೆ ಹೋಗಿಲ್ಲ, ಅಲ್ಲಿ ಹೋಗ್ಬೇಕಿತ್ತು ಅಂತ ರಿಗ್ರೆಟ್ ಆಗ್ತಾನೆ ಇರುತ್ತೆ. ಸೊ ಆ್ಯಸ್ ಯೂಶುವಲ್ ದೇವಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಅವ್ನು ಬಂದಮೇಲೆ ಹೋಗೋಣ. ಗೈಸ್ ಅವಾಗಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀವಿ. ಬರಲೇ ಬೇಡ ಕಣ, ನೀವು ಬೇಗ ಅನ್ನೋದಾಗ ಬರಲ್ಲ. 20 ನಿಮಿಷ ಆಗೋಯ್ತು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದ್ದೀನಿ ರೋಡಲ್ಲಿ.
ಗೈಸ್ ಇವತ್ತು ವಿಷ್ಣು ದಾದ ಬರ್ತಾಳೆ, ಅದಕ್ಕೆ ಫುಲ್ ಫಂಕ್ಷನ್ ಮಾಡ್ತಾವೆ, ಅನ್ನದಾನ ಮಾಡ್ತಾವೆ. ಗೈಸ್ ಅಬ್ಬಿ ಈಸ್ ಹಿಯರ್. ಎಲ್ಲರೂ ರಜಾ ಹಾಕ್ಸ್ಬಿಟ್ಟಿದ್ದೀನಿ. ಶ್ರೀರಾಮ್ ಹೌಸಿಂಗ್ ಫೈನಾನ್ಸ್ ಏನಂತ ಕೇಳಿದ್ರೆ ಫೈನಾನ್ಸ್ ಕಂಪ್ನಿ ಅಭಿ ಅಂತ. ಗೊತ್ತಾದ್ರೂ ಬಗ್ಗೆ ಫುಲ್ ಕಂಟೆಂಟ್ ಎಲ್ಲ ಪೊಲೀಸ್ ಬಂದ್ಬಿಟ್ಟು ಅದೇ ಹಾಕೊಂಡ್ಬಿಡ್ತಾನೆ. ನಾವು ಎಲ್ಲ ಕಡೆ 4 ಕಡೆನೂ ಜಾಮ್ ಆಗ್ಬಿಟ್ಟೈತೆ. ಕರೆಕ್ಟಾಗಿ RTO ಮುಂದೆ ಬಂದು ಲಾಕ್ ಹಾಕ್ಬಿಟ್ಟಿದ್ವಿ. ಕರೆಕ್ಟಾಗಿ ಜಾಮ್ ಆಗಿರೋ ಟೈಮಲ್ಲಿ ಬಂದಿದ್ದೀವಿ. ಮುಂದೆ ಪೊಲೀಸು ಅಲ್ವಾ ಗೈಸ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾರು ಅಫೆನ್ಸ್ ಹಾಕ್ಬೇಡಿ, ಇಲ್ಲೇ ಏರಿಯಾ ಒಳಗಿರೋ ಅದಕ್ಕೆ ಹೆಲ್ಮೆಟ್ ಹಾಕ್ಕೊಟ್ಟಿಲ್ಲ. ಇಲ್ಲೇ ಇಲ್ಲ ರೈಟ್ ಇಲ್ಲ ರೈಟ್ ರೈಟ್ ಎಲ್ಲ ಐತಿ ಇಲ್ಲಿ ಇಲ್ಲೇ ರೈಟ್ ಇಲ್ಲೇ ರೈಟ್ ಐತೆ, DJ ಎಲ್ಲ ಐತೆ, ಇಲ್ಲ ಕಾರ್ನರಲ್ಲಿ ಐತೆ ಒಂದೊಂದು ಅವನೇ ಇರ್ಬೇಕಲ್ಲ. ಇಲ್ಲೇ 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 ಇದೆ ಇದೆ ಅದೇ ಕಣೋ. ಓಕೆ ಗೈಸ್, ಅಲ್ಲಿ ಹೋಗಿ ನಾವು ಏನಕ್ಕೆ ವಿಡಿಯೋ ಮಾಡಿದ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಅದು ಇಷ್ಟ ಆಗಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ಅಲ್ಲೇ ಆಪೋಸಿಟಲ್ಲಿರೋ ಲುಲ್ಲು ಮಾಲ್ಗೆ ಬಂದಿದ್ದೀವಿ. ತುಂಬ ದಿನ ಆಯಿತು ಬಂದು. ಒಳಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಇದು ಇಲ್ಲೇ ಡಿಫ್ರೆಂಟ್ ಆಗಿರೋದು ಎಸ್ಕಲೇಟರ್. ಬೇರೆ ಕಡೆ ಎಲ್ಲ ಸ್ಟೆಪ್ಸ್ ಇರುತ್ತವೆ. ಬೇರೆ ಕಡೆ ಎಲ್ಲ ಸ್ಟೆಪ್ಸ್ ಇರುತ್ತೆ, ಇಲ್ಲಿ ಇವಾಗ ಈ ಥರ ಇದೆ. ಅಲ್ಲೂ ಹಿಂಗೆ ಇರುತ್ತೆ. ಒಂಥರ ಇದೇನು ಗೊತ್ತಾ, ಇದು ಆಫ್ಟರ್ ಹೆಂಗೆ ಬಂದ್ಬಿಟ್ಟಿದ್ದೀವಿ ಮಾಲ್ ಒಳಗೆ. ಹೋಗೋಣ ಇವಾಗ. ನನ್ನ ಮೊಬೈಲ್ ಎಷ್ಟು ಚೆನ್ನಾಗಿದೆ. ಆರ್ಡ್ರ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಇದನ್ನೇ ತರಿಸ್ಕೊಂಡು ಮಾಡೋದು. ಇದಾ ಅದೇ ಕಣ ತಿನ್ನೋದು ಇವಾಗ. UPI ಹಾಂ, ಇವಾಗ ಪೇ ಮಾಡೋದು. ಕಾರ್ಡು ಇಟ್ಟವ್ರೆ, ನಾನು ಕಾರ್ಡಲ್ಲಿ ಎತ್ಕೊಳ್ಬೇಕು. ಆಫರ್ ಪೇ ಮಾಡಬೇಡಿ, ಇರಾಕಿ ಕಾರ್ಡ್ ತೆಗಿಬೇಕು. ಮನೇಲಿ ಇದೆ ಕಾರ್ಡ್ ನಂಬರ್. ಒಂದೇ ಸತಿಗೆ ತೆಗೆದ್ಬಿಡು, ಅದು ಒಂದ್ಸರಿ ಇಟ್ಟಾಗುತ್ತೆ. ನೈಸ್, ನಮ್ಮ ಮೆನು ಬಂತು. ನೋಡೋಣ ಇವಾಗ. ಅಯ್ಯೋ ಇಷ್ಟೊಂದು ಝೂಮ್ ಆಗ್ಬಿಟ್ಟಿದೆ. ಇನ್ನೊಂದು ಇದೈತೆ ಗೈಸ್, ನಾನು ಯೂಟ್ಯೂಬ್ದು ಅದೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡಿ. ಅಲ್ಲೇ ಆ್ಯಡ್ ಮಾಡೋದು. ಬರೀ ಸೂಪರ್ ಥ್ಯಾಂಕ್ಸ್ ಮಾತ್ರ ಓಪನ್ ಆಗೈತೆ, ಇನ್ನೂ ಪೇಜ್ ಆ್ಯಡ್ಸ್ ಓಪನ್ ಆಗಿಲ್ಲ. ಪೇಜ್ ಆ್ಯಡ್ಸ್ ಓಪನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ 4000 ವಾಚ್ ಅವರ್ಸ್ ಆಗಬೇಕು. ನಂದು ಇವಾಗ 3100 ಆಗೈತೆ. 3100 ಆಗೈತೆ ಆ್ಯಂಡ್ 789 ಸಬ್ಸ್ಕ್ರೈಬರ್ಸ್. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ ಮಾಡಿ ಆ್ಯಂಡ್ 4000 ವಾಚ್ ಅವರ್ಸ್ ಮಾಡಿ. ಪ್ಲೇ ಸ್ಟೋರ್ ಎಲ್ಲಿಗಮ್ಮ ಮರಿ. ಅಯ್ಯಪ್ಪ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನನಗೆ. ಅಭಿ ಇವಾಗ ನಮ್ಮದು ಫಸ್ಟ್ ಯೂಟ್ಯೂಬ್ ಇನ್ಕಮ್ನ ಸ್ಟಾರ್ಟ್ ಮಾಡ್ತಾವೆ. ಕರೆಕ್ಟಾಗಿದೆ. 40 ರೂಪೀಸ್ ಒಳಗಡೆ ನಾನೇ ಮಾಡಿಸ್ಕೊಂಡು. ಪಾಸ್ವರ್ಡ್ ಏನು? ಮೇಲ್ ಐಡಿ, ಗೂಗಲ್ ಪಾಸ್ವರ್ಡ್. ಮೇಲ್ ಐಡಿ ಕೇಳುತ್ತೆ. ನಂದು ಫಸ್ಟ್ ಇನ್ಕಮ್ ಸ್ಟಾರ್ಟ್ ಆಗ್ತೈತೆ. ಅವಿ ಪರ್ಚೇಸ್ ಮಾಡ್ತಾವನೆ. ಪಾಸ್ವರ್ಡ್ ತಿನ್ನೋಣ ಇವಾಗ. ಲಿಟ್ರಲಿ ನಾನು ಬಟ್ಟೆ ಮತ್ತು ಶೂ ತಗೊಳ್ಳೋಣ ಅಂತ ಹೋಗಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬಂದಿಲ್ಲ ಆ್ಯಂಡ್ ತಗೊಳಕ್ಕೂ ಇಂಟ್ರೆಸ್ಟ್ ಬಂದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಸೊ ಅದಕ್ಕೆ ಡೈರೆಕ್ಟಾಗಿ ಲುಲ್ಲು ಮಾಲ್ಗೆ ಬಂದು ತಿನ್ಕೊಂಡು ಹೋಗೋಣ. ನೆಕ್ಸ್ಟ್ ಏನು ಮಾಡೋದು ನೋಡೋದು. ಇಲ್ಲಿಂದ ಬಿದ್ದರೆ ಹೆಂಗಿರುತ್ತೆ ಮೊಬೈಲಿಗೆ ಟಾಪಲ್ಲಿ ಟಾಪಲ್ಲಿ ಭಯ. ಕರೆಕ್ಟಾಗಿ ನನಗೋಸ್ಕರಪ್ಪ, ನಾನು ಅದಕ್ಕೆ ಮೊಬೈಲೇ ತೆಗ್ದಿಲ್ಲ ನಾನು. ಗೈಸ್, ಫೈನಲಿ ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಸ್ಟಾರ್ಟ್ ಆಗಿದ್ದು ಅಭಿಯಿಂದ. ನೋಡಿ ಬಂದಿದೆ ನನಗೆ ಅಮೌಂಟು. ಆದರೆ 200 ಕಮ್ಮಿ ಆಗ್ಬಿಟ್ಟೈತೆ. ಫಸ್ಟ್ ವಿಡಿಯೋ ಅಮೌಂಟ್ ಬಂದೈತೆ ನೋಡಿ. ಇದು ಯಾವಾಗ ಬ್ಯಾಂಕ್ ಬರುತ್ತೋ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿರೋದು ಮೆಸೇಜ್ ಈ ಥರ. ಆ್ಯಕ್ಚುಲಿ ಅಮೌಂಟ್ ಎಷ್ಟು ಬಂದಿದ್ದು ನೋಡೋಕೆ. ಸೇಮ್ ರೇಟ್ ಇದ್ರಲ್ಲಿ ನೋಡೋಣ.
ಬಟ್ ಇಲ್ಲಿ 40 ಅಂತಲೇ ತೋರಿಸ್ತೈತೆ. ಹಂಗೆ ಅನ್ಸಿದೆ. ನನ್ನ ಫಸ್ಟ್ ಇನ್ಕಮ್, ಯೂಟ್ಯೂಬ್ ಇನ್ಕಮ್ 40 ರೂಪಾಯಿ. DJ ವೆನಮ್ 9612. ನಿನ್ನ ಹೆಸರೇ ಇಲ್ಲ ಅಭಿ. ವೆನಮ್ 40 ರೂಪೀಸ್ ಫಸ್ಟ್ ಇನ್ಕಮ್. ಇನ್ನು 4 crores ಮಾಡೋದು. ಫ್ರೆಂಡ್ಸ್ ನೀವು ಒಂದು 2 0 ಕಳಿಸ್ಬಿಡಿ, ಖುಷಿ ಆಗ್ತದೆ. ಎಲ್ಲರೂ 44 ರೂಪಾಯಿ ಕಳಿಸಿ ಸಾಕು, ಜಾಸ್ತಿ ಬೇಡ. 40 ರೂಪಾಯಿ ಸ್ಟಾರ್ಟಿಂಗ್, ಆಮೇಲೆ ಬೇಕಾದ್ರೆ UPI ಹಾಕ್ಬಿಡಿ. ಅಲ್ಲಿಂದ %30% ಕಟ್ ಆಗುತ್ತೆ. ಅದಕ್ಕೆ ನೀವು ವೆಬ್ ಸೀರೀಸ್ ಅವೆಲ್ಲ ಸ್ಕ್ಯಾನರ್ ಹಾಕೋದು, ಸ್ಕ್ಯಾನರ್ UPI ಆಡ್ ಹಾಕೋದು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈನೋ ವಿಡಿಯೋ ನೋಡಿ 4000 hours ಕಂಪ್ಲೀಟ್ ಮಾಡಿ. ಡೈನೋ ಅಲ್ಲ, ಇನ್ನೂ ಬೇರೆ ಅಂತರ್ ಮೇಲೆ ಅಂತಾನೆ ಅವ್ನು ನೋಡಿದ, ಅವ್ನು ಹೇಳಿದ್ದು. ಓಕೆ ಗೈಸ್, ಗೇಮ್ಸಿಗೆ ಬಂದಿದ್ದೀವಿ, ಯಾವ್ದಾದ್ರು ಆಡೋಣ ಅಂತ ನೋಡಿ. ನೋಡೋಣ ಯಾವ್ದು ಆಡೋದು. ಇಲ್ಲಿ ಬರೀ ಕ್ಲೈಮ್ದ ಇರೋದು. ಗೈಸ್ ಬೌಲಿಂಗ್ ಆಡೋಣ ಅಂತ ಬಂದ್ವಿ. ಆ್ಯಂಡ್ ಯಾಕೋ ಇವಾಗ ಇಂಟ್ರೆಸ್ಟ್ ಇಲ್ಲ, ಇನ್ನೊಂದ್ಸರಿ ಆಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನೋಡಿ ಟ್ರ್ಯಾಂಪೋಲಿನ್ ಎಲ್ಲ ಐತಿ, ಚೆನ್ನಾಗಿದೆ ಗೇಮ್ಸ್ ಎಲ್ಲ ಆಡ್ಬೋದು. ನೆಕ್ಸ್ಟ್ ಸರಿ ಬಂದಮೇಲೆ ಆಡೋಣ, ಹೋಗೋಣ ಇವಾಗ. ಗೈಸ್ ಯಾರಿಗೆ ಗೇಮ್ಸ್ ಆಡೋಕ್ಕೆ ಇಷ್ಟ? ನಾವಂತೂ ಆಲ್ಮೋಸ್ಟ್ ಯಾವತ್ತೂ ಆಡಿಲ್ಲ, ಎಲ್ಲ ಪ್ರೈಸ್ ಜಾಸ್ತಿ ಅಂದ್ಬಿಟ್ಟೆ ಆಡಿಲ್ಲ. ಹೋಗೋಣ ಆಚೆ ಬನ್ನಿ. ಫುಲ್ ಟಾಪಲ್ಲಿದ್ದೀವಿ ಇವಾಗ ಗೈಸ್. ಫುಲ್ ಟಾಪ್ ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಎಷ್ಟೋ ಪಾಯಿಂಟ್ಸ್ ಅಂತ ಆಫರ್ ಬಿಟ್ಟಿದ್ರು ಅವಾಗ. ಹೋಗೋಣ ಇವಾಗ ಗೈಸ್. ಶಾಪಿಂಗ್ ಮಾಡಬೇಕಿತ್ತು, ಬಟ್ಟೆ ತೊಗೊಬೇಕಿತ್ತು, ಅದಕ್ಕೆ ಜುಡಿಯೋ ಹೊಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮ್ಯಾಕ್ಸಲ್ಲೂ ಚೆನ್ನಾಗಿರುತ್ತೆ. ಮ್ಯಾಕ್ಸ್ ಬಿಟ್ಟರೆ ಜುಡಿಯೋ, ಎರಡಲ್ಲೊಂದು ನೋಡೋಣ ಇವಾಗ ಯಾವ್ದು ತಗೊಳ್ಳೋಣ. ಬನ್ನಿ ಹೋಗೋಣ. ಹೆಂಗೆ ಯಾರು ತಗೊಳ್ಳೋದು ಹೇಳು? ಮ್ಯಾನೇಜರ್ ಒಬ್ಬರೇನ ತಗೊಳ್ಳೋದು. ವೆಸ್ಟ್ ಸೈಡ್ ಫೈನಲಿ ಸ್ಟುಡಿಯೋ. ಓ ಇಲ್ಲೇ ಇದ್ವು ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ, ಆದರೂ ಕಾಣಿಸಿಲ್ಲ ನಮಗೆ ಸ್ಟುಡಿಯೋ. ಕೆಳ ಕರ್ಕೊಂಡು ಹೋಗೋಣ ಇವಾಗ ಬನ್ನಿ. ಏಯ್ ಗ್ರೀನ್ 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 ಗ್ರೀನ್, ಐ ವಾಂಟ್ ಗ್ರೀನ್ ಗ್ರೀನ್ ಗ್ರೀನ್. ಗೈಸ್ ಇವಾಗ ಯಾವುದೋ ಬೋಬಾ ಬಂದೈತೆ, ಬೋಬಾ ಆರ್ಡ್ರ್ ಮಾಡ್ತಾ ಇದ್ದೀವಿ. ಹಾಂ ಬೋಬಾ ಡ್ರಿಂಕ್ ಮೆಟ್ರೋಲೆಲ್ಲ ಐತೆ. ಕೋರ್ಟ್ಗೆ ಹೋಗ್ತಾ ಡೈರೆಕ್ಟಾಗಿ ಹಾಂ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಕಾರ್ಡ್. ಗೈಸ್ ನೆವರ್ ರೀಪ್ಲೈ ಪೇಮೆಂಟ್ ಡೈರೆಕ್ಟ್ಲಿ ಫ್ರಮ್. ಇವಾಗ ಇಲ್ಲಿ ಪೇ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ತಗೊಳ್ಳೋಣ. ಏನು ಇನಿಷಿಯೇಟ್ ವಿತಿನ್ 1 to 14 days ಅಂತೆ. ಎಲ್ಲ 7 ಕೊಟ್ರೆ 14 ಕೊಟ್ಟು ನಾವು ಅವ್ರಿಗೆ ಗೊತ್ತಾಗಬೇಕಲ್ಲ. ನೋಡೋಣ ಇವಾಗ ತಗೊಳ್ತಾ ಇದ್ದೀವಿ. ಆಯ್ತಾ ಅವಿ? ನೋಡ್ತೀನಿ ನೋಡಿ. ಅದನ್ನ ಓಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ. ಆಯ್ತು ಇವಾಗ ಇಲ್ಲಿ ಬರುತ್ತೆ ರೀಫಂಡ್ ವಿಲ್ ಬಿ ಇನಿಷಿಯೇಟೆಡ್ ಇನ್ 14 days ಅಂತ ಬರಬೇಕು. ಪೇಮೆಂಟ್ ಆಯ್ತು, ಸ್ಕ್ಯಾನ್ ಮಾಡಾರೆ. ಇದನ್ನೇ ಹೊಡೆದಾಕ್ಬಿಡ್ತೀನಿ ಇವಾಗ. ಟೆಂಪೋ ಕರೆಸ್ರಿ, ಎತ್ಕೊಳ್ಳೋಣ ಫ್ರಿಜ್ನ. ಏನು ಸೌಂಡ್ ಬರ್ತಾ ಇದೆ? ಏನು ಸೌಂಡ್? ಸ್ಕ್ಯಾಮ್ ಆಯ್ತು ಆಯ್ತು. ಡಿಸ್ಪೆನ್ಸ್ ಇನ್ ಪ್ರೋಗ್ರೆಸ್. ಪುಷ್. ಒಂದು 3 ಎತ್ಕೊಳ್ಳ ಹಾಕಿದ್ದೀನ, ಬೇಜಾರಾಗಿ ಬಿಡ್ಬೇಕು ಅವನು. ಓಪನ್ ಆಗಲ್ಲ. ಕಿನ್ನಿಗೆ ಏನಕ್ಕೆ ಇಟ್ಕೊಟ್ಟವ್ರೆ? ನೀವು ಮತ್ತೆ ಆಗಲ್ವಾ? ಅದು ಬೀಳಲ್ವಾ? ಒಂದು ಗುದ್ರೆ ಒಂದು ಹಂಗೆ ಲಾಕು ಹೋಯ್ತಲ್ಲ. ಓ ನೋಡಿ ಗೈಸ್, ಇದು ಸ್ಕ್ಯಾಮ್ ಅಂದರೆ. ಫೈನಲಿ ನಮ್ಮದು ಬೋಬಾ ಡ್ರಿಂಕ್ ಸಿಕ್ತು. ಬೋಬಾ ಬ್ಲಾಸ್ಟ್, ಬೋಬಾ ಬ್ಲಾಸ್ಟ್. ಬೋಬಾ ಚೆನ್ನಾಗೈತೆ. ಬಂತಲ್ಲ ಇವಾಗ. ಯಾರೋ ಮನ್ಸ ಇದೆ. ಮ್ಯಾಜಿಕ್ ಮ್ಯಾನ್ ನೇ ಗಾಡಿ ಎಲ್ಲಲ್ಲ ಕಣ ಇರೋದು.
ಗೈಸ್ ಮುಗೀತು ಲಲ್ಲು ಮಾಲ್. ಹೋಗೋಣ ಇವಾಗ ಮನೆಗೆ. ಏನು ಶಾಪಿಂಗ್ ಮಾಡೋಕ್ಕಾಗಿ ಯಾವುದು ಇಷ್ಟ ಆಗಿದೆ ಗೈಸ್? ಸಮೋಸ ತಿನ್ನೋಣ ಅಂತ ಬಂದ್ವಿ, ಬಟ್ ಮೆನು ನೋಡಿ ಬೇಡ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಬೇರೆ ಎಲ್ಲ ಚಿಕನ್ ತಿಂದು ಬೋಬಾ ಕುಡಿದ್ಮೇಲೆ ಸ್ವಲ್ಪ ಫುಲ್ ಎಲ್ಲ ಮಿಕ್ಸಿಂಗ್ ಆಗ್ತೈತೆ, ಅದಕ್ಕೆ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಡೈಲಿ ಇದೆ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಡೈಲಿ ಇದೇ ರೂಟಲ್ಲಿ ಹೋಗೋದು. ಆ್ಯಂಡ್ ನೋಡಿದ್ದೆ ಸಮೋಸ ಸಿಂಗ್ ಅಂತ, ಅದಕ್ಕೆ ಟೇಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಟೇಸ್ಟ್ ಮಾಡೋಣ. ನಾವು ಬಂದಿರೋದು ಲುಲ್ಲು ಮಾಲ್. ಇಲ್ಲ ಅಭಿ ನೀನು ಇಸ್ಕೊಂಡಿದ್ದು ನನ್ನ ಕೈ ಕೊಟ್ಟರು ಅಂತಲ್ಲ, 18 rupees ಅಂತ. ಹಾಂ ನೀನೇ ಹಿಡ್ಕೊಂಡಿದ್ದು. ಇಲ್ಲೇ ಹಿಡ್ಕೊಂಡ್ರೆ ಇಲ್ಲೇ ಹಿಡ್ಕೊತೀನಿ ನಾನು. ಇಲ್ಲೇ ಇಲ್ಲ, ನನ್ನ ಹತ್ರನೂ ಇಲ್ಲ. ಗಾಡಿನೇ ಬಿಡೋದು ಆಚೆಗೆ. ಬಿಡೋಲ್ಲ, ಫೈನ್ ಪೇ ಮಾಡಬೇಕು. ಅಭಿ ನೀನೇ ಹಿಡ್ಕೊಂಡಿದ್ದು 18 rupees ಅಂದ್ಕೊಂಡು. ಅಭಿ ಡೌ ಮಾಡ್ತಾನೆ. ರಸೋತ್ಸವ ಹೆವಿ ಬಿಸಿಲೈತೆ, ನೆಕ್ಸ್ಟ್ ಲೆವೆಲ್ ಆಗಿ. ಯಪ್ಪ ಏನೋ ಅನ್ಕೊಂಬಂದ್ವಿ, ಬಟ್ ಆಗಿಲ್ಲ. ಇಲ್ಲಿ ಕಡೆ ಈ ಶಾಪಿಂಗ್ ಆಗಿಲ್ಲ, ಈ ಕಡೆ ಆ ಶಾಪಿಂಗ್ ಆಗಿಲ್ಲ. ಹೋಗೋಣ ಬನ್ನಿ, ಪಾರ್ಕಿಂಗ್ ಹೋಗ್ಬಿಟ್ಟು ಗಾಡಿ ತಗೊಂಡು ಹೋಗೋಣ. ಬಿಸಿಲುಗೆ ಕನ್ನಡದಲ್ಲಿ ಹಾಕಿಲ್ಲ ಬಿಟ್ಟು ಯಾರು ನ್ಯೂಸೇ ಮಾಡಿಲ್ಲ. ಪಾರ್ಕಿಂಗಿಗೆ ಬಂದಾಗ ಸ್ಲಿಪ್ ಕೊಟ್ಟಿದ್ರು, ಅಭಿ ಅದನ್ನ ಕಳ್ದಾಕ್ಬಿಟ್ಟವನೆ. ನಾನು ನಿನಗೆ ಕೊಟ್ಟಿದ್ದೆ, ನಾನು ನಿನಗೆ ಕೊಟ್ಟಿದ್ದೆ ಅಂತ ಜಗಳಾಡ್ತಾವ್ರೆ. ಇವಾಗ ಅದನ್ನ ಫೈನ್ ಹಾಕ್ಬೇಕು, ಇವಾಗ ಫೈನ್ ಕಟ್ಬೇಕು ಇವಾಗ. ಅವ್ರಿಗೆ ಜಗಳಾಡ್ತಾರೆ, ನನ್ನ ಕೈ ಕೊಟ್ಟಿಲ್ಲ ಅಂತ. ನನ್ನ ಒಂದು ಆಫ್ ಮುಗೀತು, ನಾಳೆ ಒಂದಿನ ಆಫ್ ಐತೆ. ನೋಡೋಣ, ನಂದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊತೀನಿ, ಇಲ್ಲಾಂದರೆ ಎಲ್ಲಾದರೂ ಆಚೆ ಹೋಗೋಣ ಅಷ್ಟೇ. ಎರಡಲ್ಲಿ ಒಂದು ಮಾಡೋದು. ಲೆಟ್ಸ್ ಗೋ. ಮೂರನೇ ಬ್ಲಾಕ್ ಮಾಡ್ಬಿಟ್ಟವ್ರು. ನೀರೆಲ್ಲ ಇದು ಕೋಲ್ಕತ್ತಾ ಥರ ಫೀಲ್ ಆಗ್ತಾ ಇದೆ, ಆದರೆ ಶಾಪಿಂಗ್ ಕಳಿಸ್ತಾ ಇದ್ದೀವಿ, ನಾವು ಹೋಗೋಣ. ಓಕೆ ಗೈಸ್, ದೇವ ಹೊರಟ, ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ಏನೋ ಶಾಪಿಂಗ್ ಮಾಡೋಕ್ಕಂತ ಹೋದ್ವಿ, ಬಟ್ ಯಾವುದು ಇಷ್ಟ ಆಗಿಲ್ಲ ಅಷ್ಟೊಂದು. ಆ್ಯಂಡ್ ಇನ್ನೊಂದು ಹೇಳಿದ ಶಾಪ್ಗೆ ಅಲ್ಲಿ ಹೋಗಿದ್ದೆ, ಆ್ಯಂಡ್ ವೆರಿ ಡಿಸಪಾಯಿಂಟೆಡ್. ಏನೋ ಗೊತ್ತಿಲ್ಲ, ಇಷ್ಟ ಆಗಿಲ್ಲ. ಆ್ಯಂಡ್ ಯಾರು ಇನ್ಸ್ಟಾದೆಲ್ಲ ಯಾರು ಇರ್ತಾರೆ, ಲೈಕ್ ಅವ್ರು ಇರಲಿಲ್ಲ, ಓನರ್ ಇರಲಿಲ್ಲ, ಯಾರು ಹುಡುಗರಿದ್ರು. ಸೊ ಅವ್ರು ಅವ್ರಿಗೆ ಆ್ಯಕ್ಚುಲಿ ಅದು ಹೆಂಗೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇತ್ತು. ಅದು ಇಂಡೈರೆಕ್ಟಾಗಿ ತಗೊಬೇಡಿ ಅನ್ನೋ ಥರ ಇತ್ತು ಅದು. ಸೊ ಅದಕ್ಕೆ ಯಾಕೆ ಬಿಡು ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ಏನೇ ಕೇಳಿದ್ರು ಇಲ್ಲ, ಡೈರೆಕ್ಟಾಗಿ ಹೇಳ್ತಾವೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಮಗೆ ಯಾಕೆ ಅಂದ್ಬಿಟ್ಟು ಹಂಗೆ ಹೋಗಿ ಮಾಲ್ಗೆ ಹೋಗಿ ಬಂದ್ವಿ. ಆ್ಯಂಡ್ ಇನ್ನೊಂದು ಕಡೆ ಹೋಗ್ಬೇಕಿತ್ತು, ಬೇರೆ ಕೆಲಸ ಇರೋದ್ರಿಂದ ಇವಾಗೆಲ್ಲ ಹೋದರು. ಮತ್ತು ಈವ್ನಿಂಗ್ ಸಿಗೋಣ ಅಂದ್ಬಿಟ್ಟು ಎಲ್ಲ ಹೋದರು. ಮತ್ತು ಈವ್ನಿಂಗ್ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಹೊತ್ತು ನನ್ನ ಫೋನು ಚಾರ್ಜ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಿಕ್ಕಿದ್ದು ನೋಡೋಣ, ಆಮೇಲೆ ಸಿಗೋಣ. ಓಕೆ ಗೈಸ್, ಇವಾಗ ಬಂದಿದ್ದೀವಿ ನಾವು ಅಭಿ ಆಫೀಸ್ ಹತ್ರ. ಇವಾಗ ಇಷ್ಟೊತ್ತು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ ಫೈನಲಿ ಇವಾಗ ಬಂದಿದ್ದೀವಿ. ಯಾಕಂದರೆ ನಾಳೆಯಿಂದ ಆಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ, ರಜಾ ಇರೋಲ್ಲ. ಹೆಂಗೆ ಅಂದರೆ ಇವಾಗ ದೇವಂಗೆ ಬೆಳಗ್ಗೆ ಕೆಲಸ ಇರುತ್ತೆ, ಆ್ಯಂಡ್ ಸಾಯಂಕಾಲ ಫ್ರೀ ಇರ್ತಾನೆ. ಅಭಿ ಆದರೆ ಬೆಳಗ್ಗೆ ಫ್ರೀ ಇರ್ತಾನೆ, ಸಾಯಂಕಾಲ ಕೆಲಸ ಇರುತ್ತೆ. ಅದಕ್ಕೆ ಟೈಮಿಂಗ್ಸ್ ಮ್ಯಾಚ್ ಆಗೋಲ್ಲ ಅಂದ್ಬಿಟ್ಟು ನಾಳೆ ನಂದು ಆಫ್ ಇದೆ, ಬಟ್ ನಾಳೆ ರೆಸ್ಟ್ ಮಾಡಬೇಕು, ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗ ಬಂದಿದ್ದೀವಿ, ಹೋಗೋಣ ಅಂತ. ಅಭಿ ಕರ್ಕೊಂಡು ಹೋಗೋಣ ಬನ್ನಿ. ಓಕೆ ಗೈಸ್, ನಾವು ಬಂದಿದ್ದೀವಿ, ಇವಾಗ ಆಡ್ತಾ ಇದ್ದೀವಿ ನೋಡಿ. ಜಾಯ್ ಸ್ಟಿಕ್ ಇಟ್ಕೊಂಡು ಪ್ಲೇ ಸ್ಟೇಷನ್ ಆಡ್ತಾ ಇದ್ದೀವಿ. ತುಂಬ ದಿನಗಳಾದಮೇಲೆ ನೋಡಿ. ಇದು ಎಕ್ಸ್ ಹೊಡೆಯೋದು, ಇದು ಗ್ರ್ಯಾಬ್ ಮಾಡೋದು, ಇದು ಓಡೋಗೋದು, ಇದರಲ್ಲಿ ಏನೇನೋ
ಇದೆಲ್ಲ ಇದು ಆ ಕಡೆ ಈ ಕಡೆ ಓಡಾಡೋದು ಇದೆಲ್ಲ ಗ್ರ್ಯಾಪಲ್ಲು ಸ್ಮ್ಯಾಕ್ ಇಷ್ಟೇ ಗೇಮ್. ಇದು ಟಿವಿ, ಇದು ಟಿವಿ ಗಾಯ್ಸ್, ಇದು ಜಾಯ್ಸ್ಟಿಕ್ ಇದೆ. ಇದು ಹೊಸ ಕ್ಯಾರೆಕ್ಟರ್. ಎಲ್ಲ ಫೋನಲ್ಲಿ ಆಡಿ ಆಡಿ ಪಾಪ ತಾತ ಏನಂದ್ರು ಗೊತ್ತಾ, ಇದೆಲ್ಲ ಮರ್ತೇ ಹೋಗ್ಬಿಟ್ಟು ಇದೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಬನ್ನಿ, ದುಡ್ಡು ನೆನಪಿಸ್ಕೊಳಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ ಐಫೋನ್ Crazy. ಓಕೆ ಆಡೋಣ ಇವಾಗ. ಓಕೆ ಗೈಸ್, ನಾವು ಅಲ್ಲಿಂದ ಬಂದು ಟೀ ಕುಡಿಯೋಕ್ಕೆಲ್ಲ ಟೀ ಕುಡಿತಾರೆ. ನಾವು ಟೀ ಕುಡಿಯೋದು ಅದಕ್ಕೆ ವಡೆ ತಿಂತಾ ಇದ್ವಿ. ವಡೆ ತಿಂತಾ ಇದ್ವಿ. ಮಧುರಡ ಗೈಸ್ ನಿಪ್ಪಟ್ಟಂತೆ. ಈ ನಿಪ್ಪಟ್ಟನ್ನ ಅವ್ನು ಟೀಯಲ್ಲಿ ಹಚ್ಕೊಂಡು ತಿಂತವನೆ. ನಾವು ಹಂಗೆ ತಿಂತಾ ಇದ್ದೀವಿ. ಅದು ಆ್ಯಕ್ಚುಲಿ ಮಧುರ ವಡೆ ಥರ ಐತೆ, ಬಟ್ ಅದು ದೊಡ್ಡ ನಿಪ್ಪಟ್ಟು ಥರ ಐತೆ. ನಿಪ್ಪಟ್ಟು ತರ ಅಲ್ಲ, ನಿಪ್ಪಟ್ಟು ಇರಕ್ಕೆ ಇದು. ಎಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿದೆ ಏಯ್ ಸಾಕು ಇನ್ಸ್ಟಾಗ್ರಾಮಲ್ಲಿ. ಹೋಗೋಣ ತಿನ್ಕೊಂಡು. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ 90 ರೂಪೀಸ್. ಇಲ್ಲ ತಿಂದು ತಿನ್ನಕ್ಕೆ ಕೊಡ್ತೀವಿ. ಮೂನ್ ಸಖತ್ತಾಗಿ ಕಾಣಿಸ್ತೈತೆ. ಫ್ಲಾಶ್ ಆಫ್ ಮಾಡ್ರಕ್ಕೆ ಬರುತ್ತೆ. ಏನು ಆಫ್ ಆಗೈತೆ ಅಭಿ. ಹೇಳ್ತಾ ಇದ್ದೀನಿ ಅವಾಗಿಂದ. ಫ್ಲಾಶ್ ಆಫ್ ಆಗೈತೆ. ನಾನು ಹನುಮಾನ್ ನೋಡ್ತಿದ್ದೆ ಇವತ್ತು, ಯಾಕೆ ಬರೋದು. ಓಕೆ ಗೈಸ್, ಫೈನಲಿ ಎಲ್ಲರನ್ನೂ ಕಳಿಸ್ಬಿಟ್ಟು ಮನೆಗೆ ಎಲ್ಲರೂ ಮನೆಗೆ ಹೋದರು. ಆ್ಯಂಡ್ ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಎಲ್ಲೂ ಹೋಗಿಲ್ಲ ಇವತ್ತು. ಆ್ಯಂಡ್ ಯಾಕಂದರೆ ಬೆಳಗ್ಗೆನೇ ಹೋಗಿಲ್ಲ ತಿನ್ಕೊಂಡು, ಆಮೇಲೆ ನಾನು ಮತ್ತೆ ಹೋಗೆಲ್ಲ ತಿನ್ಕೊಂಬಂದ್ವಿ. ಜಸ್ಟ್ ಗೇಮ್ ಆಡಿಕೊಂಡು ಎಲ್ಲ ಮಾತಾಡ್ಕೊಂಡು ಇಷ್ಟೊತ್ತು ಮಾತಾಡ್ತಾಯಿದ್ವಿ. ನಾವು ಯೂಶ್ವಲಿ ಸಿಗಲ್ಲ, ಬಟ್ ಸಿಕ್ತಾಗಂತೂ ಹೋಗಲ್ಲ. ಅದೊಂಥರ ಏನಂತಾರೆ, ಅದೊಂಥರ ಬಾಂಡ್ ನಮ್ಮದು. ಬೇಜಾನ್ ಮಾತಾಡ್ತೀವಿ. ಅದು ಎಲ್ಲೆಲ್ಲೋ ಟಾಪಿಕ್ಸ್ ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೋ ಸ್ಟಾರ್ಟ್ ಮಾಡ್ತೀವಿ, ಬಟ್ ಟಾಪಿಕ್ಸ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಪಟಾಕಿ ಸ್ಟಾರ್ಟ್ ಆಯಿತು. ಹಂಗೆ ಟಾಪಿಕ್ ಎಲ್ಲೋ ಹೋಗ್ತಾ ಇರುತ್ತೆ, ಆಗ್ಬಿಟ್ಟು ಎಲ್ಲೆಲ್ಲೋ ಅದು ಹಿಂಗೆ ಲೆಂತಾಗಿ ಹೋಗ್ತಾ ಇರುತ್ತೆ. ಸೊ ಹಂಗೆ ಮಾತಾಡ್ಕೊಂಡು ಹಂಗೆ ಟೈಮ್ ಹೋಗ್ತಾನೆ ಇರುತ್ತೆ. ಆ್ಯಂಡ್ ಇವತ್ತು ಕಂಟೆಂಟ್ ಆ್ಯಕ್ಚುಲಿ ಏನೋ ಹೋಗಿದ್ದು, ಬಟ್ ಡಿಸಪಾಯಿಂಟ್ ಆಗಿ ಅದು ಆಗಿಲ್ಲ. ಬೇರೆ ಆ್ಯಂಡ್ ಮಾಲ್ಗೆ ಹೋಗಿರಲಿಲ್ಲ, ನೋಡಿಕೊಂಡು ಬಂದ್ವಿ. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಯೋಚನೆ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು 200 ಸಬ್ಸ್ಕ್ರೈಬರ್ಸ್ ಬೇಕು, ಆ್ಯಂಡ್ ಇನ್ನೂ 1000 ವಾಚ್ ಅವರ್ಸ್ ಬೇಕು. ಸೊ ಪ್ಲೀಸ್ ಬೇಗ ಎಲ್ಲರಿಗೂ ವಾಚ್ ಮಾಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸಿ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್, ಲವ್ ಯು.